ಅಲ್ಲ ಓಕೆ ದುಡ್ಡೇನು ಇಂಪಾರ್ಟೆಂಟ್ ಇಲ್ಲ, ನೆಮ್ಮದಿಯಾಗಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಹುಡುಗರ ಜೊತೆ ಸವಾಸ ಇರೋರ್ನಂತೂ ನೋಡೋದೇ ಇಲ್ಲ ನಾವು. ಅಲ್ಲ ಇದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಯ್ತಾ ಇದೀವಿ ಅಂದ್ರೆ ನಮ್ ಕಂಡೀಷನ್ ಮೇಲೆ ಸ್ವಲ್ಪ ಒಪ್ಕೋಬೇಕು ಅವ್ರು. ಓಕೆ ಇವಾಗ ದುಡ್ಡು ಬೇಕು, ಎಷ್ಟು ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ. ಓಕೆ ತುಂಬಾ ಏನ್ ಬೇಡ, ನೆಮ್ಮದಿಯಾಗಿದ್ರೆ ಸಾಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ನೇಮ್ ಯಾವ ಕಾಲೇಜು? ಹಲೋ ಎಲ್ಲ ಸೇರ್ಕೊಂಡು ತಗುದ್ರು ಮದ್ವೆ ಆಸೆ ಇಲ್ಲ ಬ್ರೋ? ಆಯ್ತಾ? ಎಷ್ಟು ವಯಸ್ಸು? 19. ಅವಾಗಲೇ ಆಸೆ ಇದೆಯಾ? ಹಾಯ್ ಬ್ರೋ, ನಿಮ್ಮ ಹೆಸರು? ರಕ್ಷಿತ್ ಗೌಡ. ಓಕೆ ಬ್ರೋ, ನಿಮ್ಮ ಹೆಸರು? ಸಿದ್ಧಾರ್ಥ್. ನೀವ್ ಯಾವ ಊರು? ಇಬ್ರು ಯಾವ ಊರು? ಇವನು ಮೈಸೂರು ಐದನಹಳ್ಳಿ ಅಂತ. Okay. ಮಂಡ್ಯ ಹೊಸಳ್ಳಿ. ಓಕೆ ಬ್ರೋ, ನಿಮ್ ಲೈಫ್ ಅಲ್ಲಿ ಮುಂದೆ ಬರೋ ವೈಫ್ ಮದ್ವೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮದ್ವೆ ಅಂತ ಬಂದ್ಮೇಲೆ ಮುಂದೆ? ನಿಮ್ಗೆ ಅಂದ್ರೆ ಅಣ್ಣ ನಂದಿದು ಅಂದ್ರೆ ಹುಡುಗರ ಜೊತೆ ಸವಾಸನೇ ಇರಬಾರ್ದು. Okay. ಈ ಜನರೇಷನ್ ಅಲ್ಲಿ ನೋಡ್ತಾ ಇದ್ರೆ ಓಕೆ ಬೇಡವೇ ಬೇಡ, ಹುಡುಗರ ಜೊತೆ ಸವಾಸ ಇರೋರ್ನಂತೂ ನೋಡೋದೇ ಇಲ್ಲ ನಾವು. ಅಲ್ಲ ಇವಾಗ ಮನೆಯವರಾದ್ರೂ ಇವಾಗ ನೀವು ನೋಡಿ ಮದುವೆ ಮಾಡೇ ಮಾಡ್ತಾರಲ್ಲ ಬ್ರೋ? ಅದು ಕಂಡೀಷನ್ ನಂದಲ್ವಾ, ಅರೇಂಜ್ ಮ್ಯಾರೇಜ್ ಅಲ್ವಾ. ಈ ಇದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಯ್ತಾ ಇದೀವಿ ಅಂದ್ರೆ ನಮ್ ಕಂಡೀಷನ್ ಮೇಲೆ ಸ್ವಲ್ಪ ಒಪ್ಕೋಬೇಕು ಅವ್ರು. ಓಕೆ ಇವಾಗ ನೀವೇನು ಲವ್ ಮ್ಯಾರೇಜ್ ಆಗ್ಬೇಕು ಅಂತ ಇಷ್ಟನಾ ಇಲ್ಲ ಅರೇಂಜ್ ಮ್ಯಾರೇಜ್ ಇಷ್ಟನಾ? ಲವ್ ಅಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರೋದು ಆಗದ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲ ಅಂದ್ರೆ ಅರೇಂಜ್ ಆಗತಿ. ಓಕೆ ಮದುವೆ ಇಷ್ಟ ಪಡ್ತಾ ಇದೀರ ಹಾಗಾದ್ರೆ? ಆಗ್ಲೇಬೇಕು, ಹೆಂಗ್ ಇಷ್ಟ ಪಡದೇ ಇದ್ರು ಮಾಡೇ ಮಾಡಿಸ್ತಾರೆ. ಓಕೆ ಬ್ರೋ, ಬ್ರೋ ನೀವೇನ್ ಇಷ್ಟ ಪಡ್ತೀರಾ ಬ್ರೋ? ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮದುವೆ ಆದ್ಮೇಲೆ? ಫಸ್ಟ್ ಲೈಫ್ ಸೆಟಲ್ ಆಗ್ಬೇಕು ಮೊದಲು. ಓಕೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಹಾ ಒಂದ್ ಒಳ್ಳೆ ಹುಡುಗಿ ಒಳ್ಳೆ ಮನೆತನದ್ದು ಆಗಿರ್ಬೇಕು. ಓಕೆ ಬ್ರೋ, ನಿಮ್ಮ ಹೆಸರು ಹೇಳಿದ್ರಿ ಬ್ರೋ? ಸಿದ್ಧಾರ್ಥ್. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಯಾವ ಕಾಲೇಜ್ ಬ್ರೋ? ಇಲ್ಲೇ ಮಹಾರಾಜ. ಯಾವ ಊರು? ಕನಕಪುರ. ಓಕೆ, ನೆಕ್ಸ್ಟ್ ನಿಮ್ ಲೈಫ್ ಅಲ್ಲಿ ಮದ್ವೆ ಆಗೋ ಬರೋ ಮಹಾಲಕ್ಷ್ಮಿನ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ? ಅವರಿಂದ ಒಳ್ಳೆ ಗುಣ, ಆಮೇಲೆ ನಡತೆ, ಓಕೆ ದೊಡ್ಡವರಿಗೆ ಗೌರವ. ಓಕೆ ಆಮೇಲೆ ಕೆಲವ್ರು ದುಡ್ಡು ನೆಮ್ಮದಿ ಇದೆಲ್ಲ ಬೇಕಾಗುತ್ತೆ ಅಂತಾರಲ್ಲ ಬ್ರೋ? ನೆಮ್ಮದಿ ಬೇಕೇ ಬೇಕು ಎಲ್ಲರಲ್ಲೂ, ದುಡ್ಡು ಬೇಕು, ಎಷ್ಟು ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ. ಓಕೆ ತುಂಬಾ ಏನ್ ಬೇಡ, ನೆಮ್ಮದಿಯಾಗಿದ್ರೆ ಸಾಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ನೀವು ಲೈಫ್ ಅಲ್ಲಿ ಮುಂದೆ ಮದ್ವೆ ಆಗೋರ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ? ಸಡನ್ ಆಗಿ ಹೇಳಿದ್ರೆ ಹೇಗೆ ಹೇಳೋದು? ಅಲ್ಲ ಓಕೆ, ಕೆಲವೊಂದು ಇರುತ್ತೆ ತುಂಬಾ ರಿಚ್ ಆಗಿರ್ಬೇಕು, ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ ನೆಮ್ಮದಿಯಾಗಿರ್ಬೇಕು ಅಂತ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ರಾಯಲ್ ಆಗಿರ್ಬೇಕು, ಅಪ್ಪ ಅಮ್ಮ ಜೊತೆ ಅಡ್ಜಸ್ಟ್ ಅಪ್ಪ ಆಗಿರ್ಬೇಕು. ಅಮ್ಮ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಕೆಲವರು ಇವಾಗ ಅಲ್ಲಿ ಅಪ್ಪ ಅಮ್ಮ ಬಿಟ್ಟು ಬೇರೆ ಆಗೋದು ಅವೆಲ್ಲ ಇರುತ್ತೆ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಏನು ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮುಂದೆ? ರಿಚ್ ಆಗಿ ಇರ್ಬೇಕು ಅಂತೀರಾ? ನೆಮ್ಮದಿ ಇಂಪಾರ್ಟೆಂಟ್, ದುಡ್ಡು ನೆಮ್ಮದಿ ದುಡ್ಡೇನು ಇಂಪಾರ್ಟೆಂಟ್ ಇಲ್ಲ, ನೆಮ್ಮದಿಯಾಗಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಓಕೆ ಸ್ಯಾಲ್ರಿಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸ್ಯಾಲ್ರಿ ಏನಿಲ್ಲ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಲೈಫ್ನ ಮುಂದೆ ಲೀಡ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಹೆಸರು? ಅನ್ಸಿಲ್ಲ ಯಾವ ಊರು? ಮೈಸೂರು. ನೇಮ್ ಯಾವ ಕಾಲೇಜು? ಹಲೋ ಬ್ರೋ, ನೀವು ಲೈಫ್ ಅಲ್ಲಿ ನೆಕ್ಸ್ಟ್ ಮದ್ವೆ ಆದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಬ್ರೋ? ಮದ್ವೆ ಇಲ್ಲ ಬೇಡ, ಮದ್ವೆ ಟಾಪಿಕ್ ಬೇಡವಾ? ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಓಕೆ ಮೈಸೂರು ಯಾವ ಊರು? ಕೊಳ್ಳೇಗಾಲ. ಓಕೆ ಬ್ರೋ, ಮುಂದೆ ನಿಮ್ ಲೈಫ್ ಅಲ್ಲಿ ಮದ್ವೆ ಆದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನಿಲ್ಲ, ಏನು ಎಕ್ಸ್ಪೆಕ್ಟ್ ಮಾಡಲ್ವಾ? ಮದ್ವೆ ಆಗಕ್ಕೆ ಆಸೆ ಇಲ್ಲ ಬ್ರೋ? ಆಯ್ತಾ? ಎಷ್ಟು ವಯಸ್ಸು? 19. ಅವಾಗಲೇ ಆಸೆ ಇದೆಯಾ? ಓಕೆ, ನಿಮ್ ಲೈಫ್ ಅಲ್ಲಿ ನಿಮ್ಮ ವೈಫ್ ನ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಬ್ರೋ? ಲಾಯಲಿಟಿ. ಓಕೆ ಆಮೇಲೆ ಅಪ್ಪ ಅಮ್ಮನ ಚೆನ್ನಾಗಿ ಹಾ, ಇಷ್ಟು ಆಸೆ ಇದೆ. ಓಕೆ ಬ್ರೋ, ಥ್ಯಾಂಕ್ ಯು. ಹೋಗಿ ಬನ್ನಿ ಮಾತಾಡಿ. ಬ್ರೋ ಬನ್ನಿ, ಇಲ್ಲಿ ಮದ್ವೆ ಹೆಣ್ ಕೊಡ್ತಾ ಇಲ್ಲ ಯಾರು, ಮದ್ವೆಗೆ ಹೆಣ್ ಕೊಡ್ತಾ ಇಲ್ಲ, ಬನ್ನಿ. ಮದ್ವೆ ಬ್ರೋ, ನಿಮ್ಮ ಹೆಸರು? ಫರ್ದೀನ್ ಮಲಿಕ್. ಓಕೆ ಯಾವ್ರು ಬ್ರೋ? ಮೈಸೂರು. ಓಕೆ ಬ್ರೋ, ಇವಾಗ ನಿಮ್ಮ ಲೈಫ್ ಅಲ್ಲಿ ಮುಂದೆ ಮದ್ವೆ ಆದ್ರೆ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿಯಿಂದ? ನಮ್ಗೆ ಕನ್ನಡನೇ ಬರಲ್ಲ. ಓಕೆ, ಆದ್ರೂ ಕನ್ನಡ ಬರಲ್ಲ ಅಂತಂದ್ಮೇಲೂ ಮದ್ವೆ ಅನ್ನೋದು ಒಂದು ಸಂಪ್ರದಾಯ ಇದ್ದೇ ಇರುತ್ತೆ. ನಿಮ್ಮ ಮದ್ವೆ ಆಗೋದು ಅಂತ ಒಂದು ಇದ್ದೇ ಇರುತ್ತೆ, ಯಾವುದೇ ಒಂದು ಕ್ಯಾಸ್ಟ್ ಆದ್ರೂನು. ಈಗ ನೀವು ಮದ್ವೆ ಆಗ್ತೀರಾ, ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮನೆ ಬರೋ ಒಂದು ವೈಫ್ ಇಂದ? ಹೌಸ್ ವೈಫ್. ಓಕೆ, ಅವರಿಂದ ಏನ್ ಎಕ್ಸ್ಪೆಕ್ಟ್? ರಿಚ್ ಆಗಿರ್ಬೇಕು ಅಂತನ, ದುಡ್ಡಿಲ್ಲ ಅಂದ್ರೂ ಚೆನ್ನಾಗಿರ್ತೀವಿ ಅಂತನ? ದುಡ್ಡಿಲ್ಲ ಅಂದ್ರೆ ಚೆನ್ನಾಗಿರ್ಬೇಕು ಇರ್ಬೇಕು, ನಮ್ಮ ಫ್ಯಾಮಿಲಿಗೆ ಸೂಪರ್ ನೋಡ್ಬೇಕು. ಓಕೆ ಥ್ಯಾಂಕ್ ಯು ಬ್ರೋ. ಓಕೆ, ನೆಕ್ಸ್ಟ್ ನೀವು ಫ್ಯೂಚರ್ ಅಲ್ಲಿ ಮದ್ವೆ ಆಗೋ ಹುಡುಗಿನ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ? ಈಗಿನ ಕಾಲದಲ್ಲಿ ಹುಡುಗಿ ಸಿಕ್ಕಿದ್ರೆ ಸಾಕು. ಓಕೆ ಅಂತ ಬೇಡ. ಓಕೆ, ಕೆಲವರು ರಿಚ್ ಆಗಿ ಇರಬೇಕು ಇಲ್ಲ ನೆಮ್ಮದಿ ಇಂಪಾರ್ಟೆಂಟು, ಎರಡರಲ್ಲಿ ಯಾವ್ದಾದ್ರು ಕೇಳ್ತಾ ಇರ್ತಾರೆ.
ನಿಮ್ಗೆ ಏನ್ ಅನ್ಸುತ್ತೆ, ದುಡ್ಡು ಇಂಪಾರ್ಟೆಂಟಾ ನೆಮ್ಮದಿ ಇಂಪಾರ್ಟೆಂಟಾ? ಈಗಿನ ಮೆಂಟಾಲಿಟಿಲಿ ದುಡ್ಡಿದ್ರೆ ಮುಖ್ಯ. ದುಡ್ಡಿದ್ರೆ ಏನ್ ಬೇಕು, ದುಡ್ಡಿದ್ರೆ ಮುಖ್ಯ, ಬಟ್ ಆದ್ರೂ ನೆಮ್ಮದಿನೂ ಇರಬೇಕು ಅಲ್ಲ? ದುಡ್ಡಿದ್ರೆ ನೆಮ್ಮದಿ ಬರುತ್ತೆ. ಹೌದಾ? ಮತ್ತೆ ನಿಮ್ಮ ತಂದೆ ತಾಯಿ ಜೊತೆನೋ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಹುಡುಗಿನ ಹಾ, ಈಗ ಮದ್ವೆ ಆಗೋ ಹುಡುಗಿ ಹೇಳ್ತಾರೆ ನಮಗೆ. ಹೌದಾ? ಓಕೆ, ಥ್ಯಾಂಕ್ ಯು ಬ್ರೋ. ಬೆಟ್ಟದ ಪಿರಿಯಾಪಟ್ಟಣ ಸೈಡು. ಓಕೆ, ನಿಮ್ಮ ಹೆಸರು? ದರ್ಶನ್ ಎಸ್ ಎಂ ಅಂತ. ಓಕೆ ಬ್ರೋ, ನೀವು ಲೈಫಲ್ಲಿ ಮುಂದೆ ಮದ್ವೆ ಆದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನು ಅರ್ಥ ಇಲ್ಲ. ಅಂದ್ರೆ ನೀವು ಮದ್ವೆ ಆಗ್ತೀರಾ, ಮದ್ವೆ ಆದ್ಮೇಲೆ ರಿಚ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ ನೆಮ್ಮದಿ ಆಗಿರ್ಬೇಕಂತ ಕೇಳ್ತಾರೆ. ನೀವು ಅದ್ರ ಎರಡರಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಬ್ರೋ? ನಿಮ್ದೇ ಇಂಪಾರ್ಟೆಂಟ್. ನೆಮ್ಮದಿ ಆಗಿರ್ಬೇಕು. ಓಕೆ, ಮತ್ತೆ ಫ್ಯಾಮಿಲಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಓಕೆ ಬ್ರೋ, ನಿಮ್ಮ ಹೆಸರು ಹೇಳಿದ್ರೆ? ದರ್ಶನ್ ಎಸ್ ಎಂ ಅಂತ. ಓಕೆ ಬ್ರೋ, ಥ್ಯಾಂಕ್ ಯು. ನೀವು ಮದುವೆ ಆಗೋ ಹುಡುಗಿನ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಮುಂದೆ ಲೈಫಲ್ಲಿ? ಸರ್, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಏನಿಲ್ಲ. ನಮ್ಮ ತಂದೆ ತಾಯಿಗೆ ಅಡ್ಜಸ್ಟ್ ಆಗಿ ಹಾಗೆ ಒಂದು ಫ್ಯಾಮಿಲಿಗೆ ಹೊಂದ್ಕೊಂಡೋದ್ರೆ ಸಾಕು. ಓಕೆ, ಅಂದ್ರೆ ಕೆಲವರು ರಿಚ್ ಆಗಿ ಇರಬೇಕು ಅಂತ ಆ ಥರ ಎಲ್ಲ ಆ ಇರುತ್ತೆ. ಥರ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. Okay. ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮಗೆ ಗೊತ್ತಿಲ್ಲ. ನಾವು ಅವ್ರಿಗೆ ಹೆಂಗೆ ಇಷ್ಟ ಇರುತ್ತೆ ಆ ಥರನೇ ಹೊಂದ್ಕೊಂಡು ಹೋಗ್ತೀವಿ. ಬಟ್ ನಮ್ಮ ಫ್ಯಾಮಿಲಿ ನಮ್ಮ ಪ್ರಯಾರಿಟಿ ಅಷ್ಟೇ. ನಾವು ಅದೊಂದೇ ಕೇಳ್ಕೊಳ್ಳೋದು. ಓಕೆ, ಓಕೆ ಬ್ರೋ, ನಿಮ್ಮ ಹೆಸರು? ನಿತಿನ್. ಓಕೆ ಬ್ರೋ, ಥ್ಯಾಂಕ್ ಯು. ಅವರು? ಸರ್, ನಾವು ಕೊಡಲ್ಲ. ಹೌದಾ? ಓಕೆ, ಥ್ಯಾಂಕ್ ಯು. ನೀವು ಲೈಫಲ್ಲಿ ಮುಂದೆ ಮದುವೆ ಆಗೋರ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ? ನಿಮ್ಮ ಲೈಫಲ್ಲಿ ಇವಾಗ ಮದುವೆ ಆಗ್ಬೇಕು ಅಂತ ನೆಕ್ಸ್ಟ್ ಇರುತ್ತೆ, ಹೌದು. ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೇಗೆ? ಯಾಕೆಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿ ಆ ಥರ ಇಲ್ಲ ಅಂದ್ರೆ ಬೇಜಾರಾಗುತ್ತಲ್ಲ. ಓಕೆ, ಅದಕ್ಕೆ ಏನು expectation ಏ ಬೇಡ. ಬೇಡ. ಓಕೆ, ಬಟ್ ಮದುವೆ ಆಗಿರೋರು ಯಾವ ರೀತಿ ಅಂದ್ರೆ ಬಂದ್ರೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಓಕೆ, ಚೆನ್ನಾಗಿ ನೋಡ್ಕೋಬೇಕು, ಹಾ, ಅಡ್ಜಸ್ಟ್ ಮಾಡ್ಕೋಬೇಕು ಇಬ್ರು ಅಷ್ಟೇ, ಬೇರೆ ಏನಿಲ್ಲ. ಓಕೆ. ನಿಮ್ಮ ಹೆಸರು ಬ್ರೋ? ಭೂಪತಿ. ಯಾವ ಊರು? ಕರ್ನಾಟಕ. ಇಲ್ಲೇ. ಹೌದಾ? ಮೈಸೂರಾ? ಹಾ, ಮೈಸೂರು. ಓಕೆ, ಥ್ಯಾಂಕ್ ಯು ಬ್ರೋ.